ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಬಾಂಡ್ ಪೇಪರನ್ನು ಯಾವ ರೀತಿ ಪ್ರಿಂಟ್ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಭಾಳಷ್ಟು ಜನರಿಗೆ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಸೊ ಸ್ಟಾಂಪ್ ತೆಗೋರಿಗೆ ಮಾತ್ರ ಇದು ಡೈಲಿ ರೂಟೀನ್ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ. ಸೊ ಅದ್ರ ಕೂಡ ಒಂದು ವಿಡಿಯೋ ಇರಲಿ, ಈ ಒಂದು ಸ್ಟಾಂಪನ್ನು ಯಾವ ರೀತಿ ಲಾಗಿನ್ ಮಾಡಿ ತೆಗೆಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮದು ಕೂಡ ಈ ಸ್ಟಾಂಪಿಂಗ್ ಫ್ರಾಂಚೈಸ್ ಇದೆ. ನಿಮಗೂ ಕೂಡ ಈ ಸ್ಟಾಂಪ್ ಏನಾದರೂ ಬೇಕಾಗಿದ್ದರೆ ನಮ್ಮೊಂದು ಜಿಲ್ಲೆ ತಾಲೂಕಿನವರಾಗಿದ್ದರೆ ಇದು ಕೂಡ ನಮ್ಮ ಅಂಗಡಿಗೆ ಬಂದು ನೀವು ಸ್ಟಾಂಪನ್ನು ತಗೋಬೋದು. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಾಗಿನ್ನಲ್ಲಿ ಯಾವ ರೀತಿ ಲಾಗಿನ್ ಮಾಡಿ ಪ್ರಿಂಟನ್ನು ತೆಗೆದು ತಿಳಿಸ್ಕೊಡ್ತೀನಿ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ಸ್ಕೈಲ್ ಇ ಸ್ಟಾಂಪಿಂಗ್ ಅಂತ ಸರ್ಚ್ ಮಾಡಿ. ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮತ್ತು ನೀವು ಡೈರೆಕ್ಟಾಗಿ ಇ ಸ್ಟಾಂಪಿಂಗ್ ಅಂತ ಕೂಡ ಸರ್ಚ್ ಮಾಡ್ಬೋದು ಗೂಗಲಲ್ಲಿ. ಇಲ್ಲಿದೆ ನೋಡಿ ಅಧಿಕೃತವಂಥ ವೆಬ್ಸೈಟು ಸ್ಕೈಲ್ ಇ ಸ್ಟಾಂಪಿಂಗ್.com ಅಂತ. ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ, ಇ ಸ್ಟಾಂಪಿಂಗ್ ಅಂತ. ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ವೆಲ್ಕಮ್ ಟು ಇ ಸ್ಟಾಂಪಿಂಗ್ ವೆಬ್ಸೈಟ್ ಅಂತ ಬಂದಿದೆ. ಇದರಲ್ಲಿ ಸೆಕ್ಯೂರ್ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಈ ಒಂದು ಸೆಕ್ಯೂರ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಲೋಡಿಂಗ್ ತೊಗೊಂಡು ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಯೂಸರ್ ಐ ಡಿ, ಪಾಸ್ವರ್ಡು ಮತ್ತು ಕ್ಯಾಪ್ಚರ್ ಕೋಡ್ ಹಾಕಿ ನೀವು ಲಾಗಿನನ್ನು ಮಾಡ್ಕೋಬೇಕು. ಈ ಸ್ಟಾಂಪಿಂಗ್ ಫ್ರಾಂಚೈಸಿ ಇದ್ದವರು, ಏಜೆನ್ಸಿ ಇದ್ದವರು ಮಾತ್ರ ಇದಕ್ಕೆ ಲಾಗಿನ್ ಮಾಡ್ಕೋಕ್ಕೆ ಸಾಧ್ಯ ಆಗುತ್ತೆ, ಬೇರೆಯವರಿಗೆ ಇದು ಬರೋದಿಲ್ಲ. CSನಲ್ಲಿ, ಗ್ರಾಮೋನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಕೂಡ ಈ ಸ್ಟಾಂಪಿಂಗ್ ಫ್ರಾಂಚೈಸಿಯನ್ನು ಕೊಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಅವರಿಗೆ ಒಂದು ಯೂಸರ್ ಐ ಡಿ, ಪಾಸ್ವರ್ಡ್ ಅಂತ ಕೊಟ್ಟಿರ್ತಾರೆ. ಆ ಒಂದು ಯೂಸರ್ ಐ ಡಿ, ಪಾಸ್ವರ್ಡನ್ನು ಹಾಕಿ ನೀವು ಈ ಲಾಗಿನನ್ನು ಮಾಡ್ಕೋಬೇಕು. ಸೊ ನನ್ನ ಹತ್ರ ಕೂಡ ಫ್ರಾಂಚೈಸಿ ಇದೆಯಲ್ಲ, ಹಾಗಾಗಿ ನಾನು ಯೂಸರ್ ಐ ಡಿ, ಪಾಸ್ವರ್ಡ್ ಹಾಕಿ ನಾನು ಲಾಗಿನನ್ನು ಮಾಡ್ಕೊತೀನಿ. ನೀವು ಡೈರೆಕ್ಟಾಗಿ ಆನ್ಲೈನಲ್ಲಿ ನೀವು ಈ ಸ್ಟಾಂಪ್ ತೆಗಿತೀನಿ ಅಂದರೆ ಅದು ಬರೋದಿಲ್ಲ. ಸೊ ಫ್ರಾಂಚೈಸಿ ಬೇಕಾಗುತ್ತೆ ಈ ಸ್ಟಾಂಪಿಂದು. ಸೊ ಲಾಗಿನನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ 2 ಆಪ್ಷನ್ ಇದೆ, ಇಮೇಲ್ ಮತ್ತು ಗೂಗಲ್ ಅಥೆಂಟಿಕೇಷನ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಇಮೇಲ್ ಐ ಡಿಗೆ OTP ಬರಬೇಕಂದ್ರೆ ಫಸ್ಟ್ ಒಂದು ಇಮೇಲ್ ಐ ಡಿನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಗೂಗಲ್ ಅಥೆಂಟಿಕೇಟರ್ಗೆ ನಿಮಗೆ ಮೊಬೈಲ್ಗೆ ಮೆಸೇಜ್ ಬರಬೇಕು ಅಂದರೆ ಮೊದಲೇ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿರ್ಬೇಕು ಗೂಗಲ್ ಅಥೆಂಟಿಕೇಟರ್ನಲ್ಲಿ. ಅದರಲ್ಲಿ ಮೊಬೈಲ್ ನಂಬರ್ಗೆ ಬರುತ್ತೆ. ಸೊ ಈಜಿ ಅಂದರೆ ಇಮೇಲ್ ಐ ಡಿಗೆ ಡೈರೆಕ್ಟಾಗಿ ಬರುತ್ತೆ. ಸೊ ನಾನು ಇಮೇಲ್ ಐ ಡಿ ಅಂತಲೇ ಚೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ಐ ಡಿಗೆ ಒಂದು OTP ಬರುತ್ತೆ. ಆ OTPಯನ್ನು ಕಾಪಿ ಮಾಡ್ಕೋಬೇಕು. ನೋಡಿ ನನಗೂ ಕೂಡ OTP ಬಂದಿದೆ. ಆ ಒಂದು OTPಯನ್ನು ಕಾಪಿ ಮಾಡ್ಕೊತಾ ಇದ್ದೀನಿ. ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಮಾಡಿದ ನಂತರ ಮೊದಲಿಗೆ ಇಲ್ಲಿ ಕ್ರಿಯೇಟ್ ಸಬ್ಮಿಷನ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮೊದಲಿಗೆ ಕ್ರಿಯೇಟ್ ಸಬ್ಮಿಷನ್ ಕ್ಲಿಕ್ ಮಾಡಿ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಸೆಲೆಕ್ಟ್ ಆರ್ಟಿಕಲ್ ಅಂತಿದೆ ನೋಡಿ. ಸೆಲೆಕ್ಟ್ ಆರ್ಟಿಕಲ್ ಸೆಲೆಕ್ಟನ್ನು ಮಾಡ್ಕೋಬೇಕು. ಯಾಕಂದರೆ ಹಲವಾರು ಆರ್ಟಿಕಲ್ ಇರ್ತವೆ. ಸೊ ಒಂದೊಂದು ಕೆಲಸಕ್ಕೆ, ಒಂದೊಂದು ಅಪ್ಡೇಟಿಗೆ ಒಂದೊಂದು ಥರ ಆರ್ಟಿಕಲ್ ಇರುತ್ತೆ. ಸೊ ಇಲ್ಲಿ ನಾವು ನಮ್ಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಎಕ್ಸಾಂಪಲ್ ಆಗಿ ಒಂದು ನಾರ್ಮಲ್ ಆಗಿ ಒಂದು 20 ರೂಪಾಯಿಂದ 50 ರೂಪಾಯಿದು ಹಾಕಿ ತೋರಿಸ್ತೇನೆ. ಸೊ ನಿಮಗೆ ಯಾವುದು ಬೇಕು. ಸೊ ಅಪ್ಡೇಟ್ ಅಂದರೆ 100 ರೂಪಾಯಿ ಆಗುತ್ತೆ, ಮಿನಿಮಮ್ 100 ರೂಪಾಯಿ ಇದೆ. ಸೊ ನೀವು ಸಣ್ಣ ಪುಟ್ಟ ಕೆಲಸಕ್ಕೆ ಜಾತಿ ಆದಾಯ ಪ್ರಮಾಣಪತ್ರ, ವಾಸಸ್ಥಳ, 371J ಮತ್ತು ಇನ್ನಿತರ ಬೇರೆ ಬೇರೆ ವಂಶಾವಳಿ ಅಪ್ಡೇಟ್ಗಾಗಿ ಒಂದು 100 ರೂಪಾಯಿದನ್ನು ತೊಗೋಬೇಕಾಗುತ್ತೆ. ಅದಕ್ಕಿಂತ ಕಡಿಮೆ ಬೇಕಂದರೆ ಕೇಳಿ, ಕೊಟ್ಟರೆ ಕೊಡ್ಬೋದು 20 ರೂಪಾಯಿಗೆ. ಸೊ ನಾನಿಲ್ಲಿ 50 ರೂಪಾಯಿನ ತೊಗೊತಾ ಇದ್ದೀನಿ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೋಡ್ಕೊಂಡು ತೊಗೊಳ್ಳಿ. ನಾರ್ಮಲಾಗಿ ಅಪ್ಡೇಟ್ ಅಂತ ತೊಗೊಂಡ್ರೆ 100 ರೂಪಾಯಿ ಆಗುತ್ತೆ. ಆರ್ಟಿಕಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ನೀವು ವ್ಯಾಲೆಟಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಕೂಡ ನಿಮಗೆ ಶೋ ಆಗುತ್ತೆ. ಯಾಕೆಂದರೆ ನಿಮ್ಮ ಒಂದು ವ್ಯಾಲೆಟ್ನಲ್ಲಿ ಎಷ್ಟು ಅಮೌಂಟು ಇದೆ ಅಂತ ಇಲ್ಲಿ ತೋರಿಸುತ್ತೆ. ಇಷ್ಟು ಅಮೌಂಟನ್ನು ಕೂಡ ನೀವು ಸ್ಟಾಂಪನ್ನು ತೆಗಿಬೋದು ಅಂತ ಅರ್ಥ. ಅಲ್ಲಿ 0 ಆಯಿತು, ಖಾಲಿ ಆಯಿತು ಅಂದರೆ ನಿಮಗೆ ಈ ಸ್ಟಾಂಪ್ ಬರೋದಿಲ್ಲ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಮೊದಲಿಗೆ ಇಲ್ಲಿ ಪರ್ಚೇಸ್ಡ್ ಬೈ ಅಂತಿದೆ ನೋಡಿ. ಪರ್ಚೇಸ್ಡ್ ಬೈ ಕಾಲಮ್ನಲ್ಲಿ ಫಸ್ಟ್ ಪಾರ್ಟಿ ಹೆಸರನ್ನು ಹಾಕಬೇಕು. ಯಾರು ಇದನ್ನು ಸ್ಟಾಂಪ್ ಖರೀದಿ ಮಾಡ್ತಾ ಇದ್ದಾರೆ ಅವರ ಒಂದು ಹೆಸರನ್ನು ಇಲ್ಲಿ ಮೆನ್ಷನನ್ನು ಮಾಡಬೇಕು. ಅಂದರೆ ಸ್ಟಾಂಪ್ ಯಾರು ತೊಗೊತಾ ಇರೋದು ಆ ಒಂದು ವ್ಯಕ್ತಿ ಹೆಸರು ಪರ್ಚೇಸ್ಡ್ ಬೈ ಅಂತ ಅವ್ರ ಹೆಸರು ಹಾಕಬೇಕು. ಫಸ್ಟ್ ಪಾರ್ಟಿ ಹೆಸರೇ ಅಲ್ಲಿ ಮೇಲ್ಗಡೆ ಹಾಕಿ. ಎಕ್ಸಾಂಪಲ್ ವಿದ್ಯಾರ್ಥಿ ತೊಗೊತಾ ಇದ್ದರೆ ವಿದ್ಯಾರ್ಥಿ ಹೆಸರೇ ಮೇಲ್ಗಡೆ ಹಾಕಬೇಕು. ನಂತರ ಈ ಪ್ರಾಪರ್ಟಿ ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಅಂತ ಹಾಕಿ. ಸೊ ನಾರ್ಮಲಾಗಿ ಸಣ್ಣ ಪುಟ್ಟ ಕೆಲಸಕ್ಕೆ ಸರ್ಕಾರಿ ಕಚೇರಿಗಳಿಗೆ ಅಪ್ಡೇಟ್ ಅಂತಲೇ ತೊಗೊತಾರೆ. ಮತ್ತು ಜಮೀನು, ಹೊಲ, ಮನೆ ಇನ್ನಿತರ ಬೇರೆ ಬೇರೆ ಒಂದು ಕೆಲಸಕ್ಕೆ ಅಗ್ರಿಮೆಂಟ್ ಅಂತ ಬರ್ತವೆ. ಸೊ ಅಗ್ರಿಮೆಂಟು 100ರಿಂದ 500ವರೆಗೂ ಇರುತ್ತೆ ಅಗ್ರಿಮೆಂಟು. ಸೊ ನೋಡಿಕೊಂಡು ತೊಗೋಬೇಕಾಗುತ್ತೆ. ಸೊ ನಾನು ಇಲ್ಲಿ ಸಣ್ಣ ಪುಟ್ಟ ಕೆಲಸಕ್ಕೋಸ್ಕರ ಅಪ್ಡೇಟ್ ಅಂತ ತೊಗೊತಾ ಇದ್ದೀನಿ. ತಹಸೀಲ್ ಆಫೀಸ್ಗೋಸ್ಕರ ಅಪ್ಡೇಟ್ ಅಂತ ತೊಗೊಂಡಿದ್ದೀನಿ. ಸೊ ನೋಡಿಕೊಂಡು ಇಲ್ಲಿ 50 ರೂಪಾಯಿ ಬರ್ತಾ ಇದೆ. ಸೊ ಇವಾಗ ಕಸ್ಟಮರ್ 50 ರೂಪಾಯಿ ಕೇಳಿದರೆ, ಹಂಗಾಗಿ 50 ರೂಪಾಯಿ ಕೊಟ್ಟಿದ್ದೀನಿ. ಸ್ಟಾಂಪ್ ಡ್ಯೂಟಿ ಟು ಬಿ ಪೇಡ್ ಅಂತ 50 ರೂಪಾಯಿ ತೋರಿಸ್ತಾ ಇದೆ. ಅದೇ ಸೇಮ್ ಫಸ್ಟ್ ಪಾರ್ಟ್ ಇದ್ದಲ್ಲಿ ಕಾಲಮಲ್ಲೇ ಮತ್ತು ಮೇಲ್ಗಡೆ ಏನು ಹಾಕಿರ್ತೀರಲ್ಲ
ಪರ್ಚೇಸ್ಡ್ ಬೈ ನೇಮು, ಅದೇ ನೇಮನ್ನು ಇಲ್ಲಿ ಕಾಪಿ ಮಾಡಬೇಕು. ಅದರ ನಂತರ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ನಂತರ ಇಲ್ಲಿ ಸೆಕೆಂಡ್ ಪಾರ್ಟಿ ಅಂತ ಕೇಳ್ತಾ ಇದೆ. ಸೆಕೆಂಡ್ ಪಾರ್ಟಿ ಏನು ಹಾಕಬೇಕಪ್ಪ ಅಂದರೆ, ನೀವು ಇದು ಸಬ್ಮಿಟ್ ಯಾರಿಗೆ ಮಾಡ್ತೀರಾ, ಯಾವ ಇಲಾಖೆಗೆ ಮಾಡ್ತೀರಾ ಆ ಒಂದು ಇಲಾಖೆ ಹೆಸರನ್ನು ಹಾಕಬೇಕು. ಅಥವಾ ಇನ್ನೊಂದು ವ್ಯಕ್ತಿಗೆ ಬರೆದು ಕೊಡ್ತಾ ಇದ್ದರೆ ಆ ಒಂದು ವ್ಯಕ್ತಿ ಹೆಸರು ಹಾಕಬೇಕು. ಈ ಎಕ್ಸಾಂಪಲ್ ಆಗಿ ಒಬ್ಬ ವ್ಯಕ್ತಿ ಹತ್ರ ಸಾಲ ತೊಗೊತಾ ಇದ್ದೀವಿ, ಹಣ ಪಡಿತಾ ಇದ್ದೀವಿ ಅಂದರೆ ಫಸ್ಟ್ ಪಾರ್ಟಿ ನೀವು ಆಗಿರ್ತೀರ ಸಾಲ ತೊಗೋರು, ಸೆಕೆಂಡ್ ಪಾರ್ಟಿ ವ್ಯಕ್ತಿ ಆಗಿರ್ತಾರೆ. ಆ ವ್ಯಕ್ತಿಯ ಹೆಸರನ್ನು ಇಲ್ಲಿ ಸೆಕೆಂಡ್ ಪಾರ್ಟಿಯಲ್ಲಿ ಹಾಕಬೇಕಾಗುತ್ತೆ. ಸೊ ನಾವು ಇಲ್ಲಿ ಒಂದು ಆಫೀಸಿಗೆ ಕೊಡ್ತಾ ಇದ್ದೀವಿ, ಯಾವುದೇ ಒಂದು ಕಾಸ್ಟ್ ಇನ್ಕಮ್, ವಾಸಸ್ಥಳ, ವಂಶಾವಳಿ, ಇನ್ನಿತರ ಬೇರೆ ಬೇರೆ ಒಕ್ಕಿಗೆ ಅಂದರೆ ಸೊ ಆ ಒಂದು ಇಲಾಖೆ ಹೆಸರನ್ನು ಇಲ್ಲಿ ಹಾಕಬೇಕಾಗುತ್ತೆ. ವ್ಯಕ್ತಿಗೆ ಕೊಡ್ತಾ ಇದ್ದರೆ ವ್ಯಕ್ತಿಯ ಹೆಸರನ್ನು ಹಾಕಬೇಕು ಸೆಕೆಂಡ್ ಪಾರ್ಟಿಯಾಗಿ. ನಾವು ಏನು ಕೊಡ್ತಾ ಇಲ್ಲ ಯಾವುದಕ್ಕೂ ಬೇಡ ಅಂದರೆ ಇಲ್ಲಿ ಎಣ್ಣೆ ಅಂತ ಹಾಕೋಬೋದು, ನಾಟ್ ಅಪ್ಲಿಕೇಬಲ್ ಅಂತ ಎಣ್ಣೆ ಅಂತ ನೀವು ಶಾರ್ಟ್ಕಟಲ್ಲಿ ಹಾಕೋಬೋದು. ಹಾಕೊಂಡು ಮತ್ತೆ ತಳಗೆ ಸ್ಟಾಂಡ್ ಟು ಬಿ ಡ್ಯೂಟಿ ಫೇಡ್ ಬೈ ಅಂತಿದೆ, ಅದು ಕೂಡ ಅದೇ ಹೆಸರನ್ನ ಕಾಪಿ ಮಾಡಬೇಕು. ಕಾಪಿ ಮಾಡಿದ ನಂತರ ಜೆಂಡರ್ ಮೇಲ್ ಆರ್ ಫೀಮೇಲ್ ಅದನ್ನು ಕೂಡ ಸೆಲೆಕ್ಟನ್ನು ಮಾಡ್ಕೊಳ್ಳೋದು ಕೂಡ ನಡೆಯುತ್ತೆ. ಇಲ್ಲಿ ಅಮೌಂಟ್ ಕೂಡ ಶೋ ಆಗುತ್ತೆ ನಿಮಗೆ ಎಷ್ಟು ಅಮೌಂಟ್ ಇದ್ದು ಬಂದಿದೆ ಅಂತ. ಇಲ್ಲಿ ಎಲ್ಲ ಮತ್ತು ಬೇರೆ ಐಡೆಂಟಿಟಿ, ರೆಸಿಡೆನ್ಸಿ, ಎಕ್ಸಾಮ್ಷನ್ ಅಂತ ಏನಿದೆಲ್ಲ ಅವೆಲ್ಲ ಹಾಕೋದೇನು ಬೇಡ ನಿಮಗೆ. ಫಾರ್ಮ್ 60 ಪ್ಯಾನ್ ಕಾರ್ಡ್ದು ಎಕ್ಸಾಮ್ಟೆಡ್ ಅಂತ ಅದೇನು ಹಾಕೋದು ಬೇಡ. ಮತ್ತು ಲಾಸ್ಟಲ್ಲಿ ಫಸ್ಟ್ ಪಾರ್ಟಿ ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ. ಫಸ್ಟ್ ಪಾರ್ಟಿ ಮೊಬೈಲ್ ನಂಬರ್ ಕಂಪಲ್ಸರಿ ಹಾಕಲೇಬೇಕು. ನೀವು ಮೊಬೈಲ್ ನಂಬರ್ ಹಾಕಲೇಬೇಕಂತ ಏನಿಲ್ಲ, ಅಂದರೆ ಏನಾದರೂ ನಂಬರ್ ಇದು ಹಾಕಿ ಸಾಕು. 10 ಡಿಜಿಟ್ ಒಂದು ನಂಬರನ್ನು ನೀವು ಎಂಟ್ರನ್ನು ಮಾಡಬೇಕು. ನಾನು 111 ಅಂತ ತೊಗೊತಾ ಇದ್ದೀನಿ. ಸೊ ನಂಬರ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ಓಕೆ ಅಂತ ಕೊಡಿ. ಆರ್ ಯು ಶ್ಯೂರ್ ವಾಂಟ್ ಟು ಸೇವ್ ದ ಸಬ್ಮಿಷನ್ ಅಂತಿದೆ, ಓಕೆ ಅಂತ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನಿಮಗೆ ಈ ಒಂದು ಸಬ್ಮಿಷನನ್ನು ಸಕ್ಸಸ್ಫುಲ್ಲಾಗಿ ಸೇವ್ ಆಗಿದೆ ಅಂತ ಬಂದಿದೆ. ಈ ಒಂದು ರೆಫರೆನ್ಸ್ ನಂಬರ್, ಸಬ್ಮಿಟ್ ನಂಬರ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ಈ ನಂಬರನ್ನು ಕಾಪಿ ಮಾಡ್ಕೊತಿರ್ತದೆ. ಕಾಪಿ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಪ್ರಿಂಟ್ ಲಾಗಿನಲ್ಲಿ ಹೋಗಿ ನೀವು ಅಲ್ಲಿ ಓಕೆ ಮಾಡಿದರೆ ಅಲ್ಲಿ ನಮಗೆ ಶೋ ಆಗುತ್ತೆ. ಹಾಗಾಗಿ ಇದನ್ನು ನಾವು ಕಾಪಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ಇದನ್ನು ಡನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಡನ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಇವಾಗ ಫಸ್ಟ್ ಕ್ರಿಯೇಟ್ ಸಬ್ಮಿಷನಲ್ಲಿ ನಾವು ಕ್ರಿಯೇಟ್ ಮಾಡಿ ಆಯಿತು. ಇವಾಗ ಸೆಕೆಂಡ್ ಲಾಗಿನ್, ಫಸ್ಟ್ ಲಾಗಿನಲ್ಲಿ ನಾವು ಈ ಸ್ಟಾಂಪನ್ನು ಟೈಪ್ ಮಾಡಿನ ಸಬ್ಮಿಟ್ ಮಾಡಬೇಕು. ಇವಾಗ ಎರಡನೇ ಲಾಗಿನ್, ಪ್ರಿಂಟ್ ಲಾಗಿನ್ ಏನಿರುತ್ತಲ್ಲ ಆ ಒಂದು ಲಾಗಿನನ್ನು ಮಾಡ್ಕೋ. ಟೋಟಲ್ ಈ ಸ್ಟಾಂಪ್ನಲ್ಲಿ 2 ಲಾಗಿನ್ ಇರ್ತವೆ. ಒಂದು ಸಬ್ಮಿಟ್ ಮಾಡೋ ಲಾಗಿನ್ ಅಂದರೆ ಸ್ಟಾಂಪಿಂಗ್ ಕ್ರಿಯೇಟ್ ಮಾಡೋ ಲಾಗಿನ್ ಬೇರೆ, ಕ್ರಿಯೇಟ್ ಮಾಡಿದ ನಂತರ ಮತ್ತು ಪ್ರಿಂಟ್ ಕೊಡುವಂಥ ಲಾಗಿನ್ನೇ ಬೇರೆ ಇರುತ್ತೆ. ಇವಾಗ ನಾನು ಪ್ರಿಂಟ್ ಕೊಡೋ ಅದೇ ಸೇಮ್ ಲಾಗಿನ್ ವೆಬ್ಸೈಟಿಗೆ ಹೋಗಿ ನೀವು ಅಂದರೆ ಇನ್ನೊಂದು ಟೇಬಲ್ ಓಪನ್ ಮಾಡ್ಕೋಬೇಕು. ಈ ಎಕ್ಸಾಂಪಲ್ ಕ್ರೋಮಲ್ಲಿ ಒಂದು ಓಪನ್ ಮಾಡ್ಕೋಬೇಕು, ಎಡ್ಜಲ್ಲಿ ಇನ್ನೊಂದು ಪ್ರಿಂಟ್ ಹಾಕೋ ಒಂದು ಲಾಗಿನನ್ನು ಮಾಡ್ಕೊಂಡಿರಬೇಕು. ಸೊ ನಾನು ಇವಾಗ ಪ್ರಿಂಟ್ ಹಾಕೋ ಒಂದು ಲಾಗಿನನ್ನು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದು ನಾವು ಲಾಗಿನ್ ಮಾಡಿಕೊಂಡು ಅಲ್ಲಿ ಸಬ್ಮಿಟ್ ಮಾಡಿರುವಂಥ ID ಇಲ್ಲಿ ನಿಮಗೆ ಶೋ ಆಗುತ್ತೆ. ಅದನ್ನು ನಾವು ಕ್ಲಿಕ್ ಮಾಡಿಕೊಂಡು ಎಲ್ಲ ಹೆಸರು ಅದು ಎಲ್ಲ ಕರೆಕ್ಟಾಗಿದೆ ಅಂತ ನೋಡಿಕೊಂಡು ಪ್ರಿಂಟನ್ನು ಕೊಡೋದಿರುತ್ತೆ. ಸೊ ಇಲ್ಲಿ ಸೇಮು ಯೂಸರ್ ID ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಸೇಮು ಇಮೇಲ್ ID ಮತ್ತು ಗೂಗಲ್ ಅಥೆಂಟಿಕೇಟರ್ 2 ಕೇಳುತ್ತೆ. ಸೊ ಇಮೇಲ್ ID ಅಂತ ತೊಗೊತಾ ಇದ್ದೀನಿ ಈಸಿಯಾಗಿ ನಮಗೆ. ಸೊ ಇಮೇಲ್ IDಗೆ ಒಂದು OTP ಬರುತ್ತೆ. ಆ ಒಂದು OTPಯನ್ನು ಇಲ್ಲಿ ಹಾಕಿ ನಾವು ಸಬ್ಮಿಟನ್ನು ಮಾಡ್ಕೋಬೇಕು. ಬಂದಿರೋಂಥ OTPಯನ್ನು ಹಾಕಿ ನಾನು ಸಬ್ಮಿಟನ್ನು ಮಾಡ್ತಾಯಿದ್ದೀನಿ. ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಸ್ವಲ್ಪ ಲೋಡಿಂಗ್ ತೊಗುತ್ತೆ, ಸರ್ವರ್ ಸ್ವಲ್ಪ ಬಿಜಿ ಇದೆ ನೋಡಿ. ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಬಂದಿದೆ. ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಕ್ಲಿಕ್ ಆನ್ ದ ಲಿಂಕ್ ಪ್ರೊಸೀಡ್ ಅಂತ ಕೊಟ್ಟಿದ್ದಾರೆ ಮೇಲ್ಗಡೆ. ಅಲ್ಲಿ ಕಾಣ್ತಾ ಇರುವಂಥ ಲಿಂಕ್ ಏನಿದೆ ನೋಡಿ, ಬ್ಲೂ ಕಲರ್ ಲಿಂಕ್ ಕಾಣ್ತಾ ಇದೆಯಲ್ಲ, ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನಾವೇನು ಅಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ಆ ಒಂದು ಕ್ರಿಯೇಟ್ ಮಾಡಿರೋದು ಎಷ್ಟು ಅಮೌಂಟಿಂದು, ಯಾವ ಒಂದು ಸ್ಟಾಂಪ್ ಡ್ಯೂಟಿ ಟೈಪು ಎಲ್ಲ ಕೇಳ್ತಾ ಇದೆ, ಸ್ಟೇಟಸ್ ಕೇಳ್ತಾ ಇದೆ, ಟೈಮಿಂಗು ಡೇಟ್ ಎಲ್ಲ ಕೂಡ ಬಂದಿದೆ ಅಲ್ಲಿ ಕ್ರಿಯೇಟ್ ಆಗಿರೋದು. ಸೊ ಅದು ಸರಿಯಾಗಿದೆಯಾ ಅಥವಾ ನಾವೇ ಮಾಡಿದ್ದು ಅಥವಾ ಅದು ಆಟೋಮೆಟಿಕ್ಕಾಗಿ ರಾಂಗ್ ಆಗಿ ಬಂದಿದೆಯಲ್ಲ ಅಂತ ನೋಡ್ಕೋಬೇಕು. ನೋಡ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಅಲ್ಲಿರುವಂಥ ಹೆಸರನ್ನು ತೋರಿಸುತ್ತೆ. ಹೆಸರು ಸರಿಯಾಗಿದೆಯಾ ತಪ್ಪಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ಕೆಲವು ಸಲ ಏನಾದರೂ ತಪ್ಪಾಗಿದ್ದರೆ ಮತ್ತು ಎಡಿಟ್ ಮಾಡೋಕ್ಕೆ ಅವಕಾಶ ಇದೆ. ಸೊ ಎಲ್ಲನೂ ಸರಿ ಇದ್ದರೆ ಎಕ್ಸೆಪ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಡೂ ಯು ವಾಂಟ್ ಪ್ರೊಸೀಡ್ ಅಂತ ಕೇಳುತ್ತೆ, ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ನಂತರ ಮತ್ತೆ ಪ್ರಿಂಟ್ ಸ್ಟಾಂಪ್ ಸರ್ಟಿಫಿಕೇಟ್ ಅಂತ ಕೇಳುತ್ತೆ. ಓಕೆ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಪ್ರಿಂಟರ್ ಆಪ್ಷನ್ ಬರುತ್ತೆ. ಅಲ್ಲಿ ನೀವು ಈ ಸ್ಟಾಂಪಿಂಗ್ ಪ್ರಿಂಟ್ರಿಂಗ್ ಯಾವುದು ಕನೆಕ್ಟ್ ಇರುತ್ತೆ ನಿಮ್ಮ ಕಂಪ್ಯೂಟರ್ಗೆ, ಅದು ಕಂಪ್ಯೂಟರ್ ಪ್ರಿಂಟರ್ ನೇಮನ್ನು ತೋರಿಸುತ್ತೆ. ಪ್ರಿಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಪ್ರಿಪೇರ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ, ಒಂದು 3-4 ಸೆಕೆಂಡು ವೇಟ್ ಮಾಡಬೇಕು. ವೇಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮಗೆ ಪ್ರಿಂಟ್ ಬರುತ್ತೆ ನೋಡಿ. ಈ ರೀತಿಯಾಗಿ ಬರುತ್ತೆ ಲಾಸ್ಟಲ್ಲಿ ಸ್ಟಾಂಪ್ ಸರ್ಟಿಫಿಕೇಟ್ ಫಾಲೋವಿಂಗ್ ದ ಸರ್ಟಿಫಿಕೇಟ್ ನಂಬರ್ ಹ್ಯಾಸ್ ಬೀನ್ ಸಕ್ಸಸ್ಫುಲ್ಲಿ ಪ್ರಿಂಟೆಡ್ ಅಂತ ಬರುತ್ತೆ ನೋಡಿ. ಪ್ರಿಂಟ್ ಬಂದಿದೆ ಈ ರೀತಿಯಾಗಿ. ಪ್ರಿಂಟ್ ಬಂದ ನಂತರ ನಿಮ್ದು ಏನು ಫ್ರಾಂಚೈಸಿ ಸೀಲ್ ಇರುತ್ತೆ ಆ ಒಂದು ಫ್ರಾಂಚೈಸಿ ಸೀಲನ್ನು ಇಲ್ಲಿ ಒಂದು ಸ್ಟಾಂಪಿನ ಮೇಲೆ ರೈಟ್ ಸೈಡಿಗೆ ಹಾಕಬೇಕು. ಯಾವುದೇ ಕಾರಣಕ್ಕೂ ಲೆಫ್ಟ್ ಸೈಡ್ ಹಾಕ್ಬಾರ್ದು, ರೈಟ್ ಸೈಡಲ್ಲೇ ಹಾಕಬೇಕು. ಅದನ್ನು ಹಾಕಿ ಅದನ್ನು ಸೀಲ್ ಮೇಲ್ಗಡೆ ಒಂದು ಸಿಗ್ನೇಚರ್ನ ಮಾಡಬೇಕು. ಅಥರೈಸ್ ಸಿಗ್ನೇಚರ್ ಯಾರ್ದು ಲಾಗಿನ್ ಇರುತ್ತೆ ಓನರು ಅವ್ರದ್ದು ಸಹಿಯನ್ನು ಹಾಕಬೇಕು. ಹಾಕಿ ಕಸ್ಟಮರ್ಗೆ ಕೊಟ್ಟು ದುಡ್ಡನ್ನು ಇಸ್ಕೋಬೇಕು. ಈ ರೀತಿಯಾಗಿ ಪ್ರಿಂಟನ್ನು ತೆಗೆಯೋದು.